ಇಲ್ಲಿಯವರೆಗೂ ಕೂಡ ಇದು ಯಾಕೆ ಆಗಿಲ್ಲ ಅಂತ ಅನ್ಕೊಳ್ತಾ ಇದ್ರು ಜನ. ಆದರೆ ಈಗ ಫೈನಲಿ ಬಿಜೆಪಿಯ ಹೈಕಮಾಂಡ್ ಉಚ್ಚಾಟನೆಯನ್ನ ಮಾಡಿದೆ. ಇವರಿಬ್ಬರು ಅವಾಗವಾಗ ಕಾಂಗ್ರೆಸ್ ನಾಯಕರ ಜೊತೆಗೆ ಗುರುತಿಸಿಕೊಳ್ತಾ ಇದ್ರು, ಮುಖ್ಯಮಂತ್ರಿಗಳನ್ನ ಹೊಗಳ್ತಾ ಇದ್ರು, ಉಪಮುಖ್ಯಮಂತ್ರಿಗಳನ್ನ ಹೊಗಳ್ತಾ ಇದ್ರು. ಏನಪ್ಪ ಬಿಜೆಪಿಯ ಶಾಸಕರಾಗಿ ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಅಂತಂದಾಗ ಒಂದೇನೋ ಆಗಬಹುದು ಕ್ರಮ ಅಂತ ಅನ್ಕೊಳ್ತಾ ಇದ್ರು. ಯತ್ನಾಳ್ ಬಳಿಕ ಈಗ ಇನ್ನಿಬ್ಬರ ಉಚ್ಚಾಟನೆಯನ್ನ ಮಾಡಲಾಗಿದೆ. 5 ಶೋಕಾಸ್ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಇಬ್ಬರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಿದೆ ಈಗ ಪಕ್ಷ. ಅಶಿಸ್ತು ಸಹಿಸಲ್ಲ ಅಂತ ಹೈಕಮಾಂಡ್ ಸಂದೇಶವನ್ನ ರವಾನೆ ಮಾಡಿದೆ. ಇಬ್ಬರ ವಿರುದ್ಧದಿಂದ ಉಳಿದವರಿಗೆ ಈಗ ಟೆನ್ಷನ್ ಶುರುವಾಗಿದೆ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಬಿಜೆಪಿಯಿಂದ ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇಬ್ಬರನ್ನ ಕೂಡ ಉಚ್ಚಾಟನೆ ಮಾಡಲಾಗಿದೆ. ಅಶಿಸ್ತು ಗುಂಪುಗಾರಿಕೆಯಿಂದ ಈಗ ಪಕ್ಷ ಸಂಘಟನೆಗೆ ಹಿನ್ನಡೆಯಾಗಿದ್ದಕ್ಕೆ ಹೈಕಮಾಂಡ್ ಗರಂ ಆಗಿ ಅಶಿಸ್ತು ತೋರಿದವರ ವಿರುದ್ಧ ಹೈಕಮಾಂಡ್ ಕ್ರಮವನ್ನ ತೆಗೆದುಕೊಂಡಿದೆ. ಈ ಮೂಲಕ ಸಂಘಟನೆ ಮತ್ತು ಪಕ್ಷ ಬಲವರ್ಧನೆಗೆ ತಾಕೀತನ್ನ ಮಾಡಿದೆ. ಸೋಮಶೇಖರ್ ಹಾಗೂ ಹೆಬ್ಬಾರ್ ಉಚ್ಚಾಟನೆಯ ಮೂಲಕ ಖಡಕ್ ಸಂದೇಶವನ್ನ ಕಳುಹಿಸುವಂತ ಕೆಲಸ ಮಾಡಿದೆ. ಇನ್ನು ಮುಂದೆ ಪಕ್ಷವೇ ಮುಖ್ಯ, ಶಿಸ್ತು ಮುಖ್ಯ ಅನ್ನುವಂತ ಸಂದೇಶವನ್ನ ನೀಡಿದೆ. ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇಬ್ಬರನ್ನು ಕೂಡ ಉಚ್ಚಾಟನೆಯನ್ನ ಮಾಡಲಾಗಿದೆ. ಈಗಾಗಲೇ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಕಾರಣ ಕಾದು 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 ನೋಡಿದ್ರು, ಅವಕಾಶವನ್ನ ಕೊಟ್ಟು ನೋಡಿದ್ರು, ಅವರೇನು ಸುಧಾರಿಸಿಕೊಳ್ಳುವಂಥ ಲಕ್ಷಣಗಳು ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಇದು ಹೆಂಗಾಯಿತು ಅಂತಂದರೆ ರೋಗಿ ಬಯಸಿದ್ದು ಅದೇ, ವೈದ್ಯರು ಹೇಳಿದ್ದು ಅದೇ ಅಂತ ಹೇಳಿ. ಕಾರಣ ಅವರಾಗೆ ಬಿಟ್ಬಿಟ್ಟಿದ್ರೆ ಅವರು ಶಾಸಕಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಆಗ್ತಾ ಇತ್ತು. ಶಾಸಕ ಸ್ಥಾನಕ್ಕೆ ಪಕ್ಷ ಉಚ್ಚಾಟನೆ ಮಾಡಿದರೆ ನಾನು ಸ್ವತಂತ್ರ ಆಗ್ತೀನಿ, ನಾನು ಆಗ ಯಾವ್ದು ಜೊತೆಗಾದರೂ ಗುರುತಿಸಿಕೊಳ್ಬೋದು ಅಂತ, ಸೇರ್ಕೊಳ್ಳೋಕ್ಕಾಗೋದಿಲ್ಲ, ನಾನು ಆ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಕೊಂಡು ನಿಂತ್ಕೊಳ್ಬಹುದು ಅಂತ ಹೇಳಿ. ಹಾಗಾಗಿ ಈಗ ಅವರು ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಹಾಗಾಗಿ ಸ್ವತಂತ್ರರು ಈಗ ಅವ್ರಿಗೆ ಇನ್ನಷ್ಟು ರೆಕ್ಕೆ ಪುಕ್ಕೆಗಳು ಈಗ ಬಂದಿವೆ. ಪಕ್ಷದಲ್ಲಿದ್ದಾಗಲೇ ರೆಕ್ಕೆ ಪುಕ್ಕಗಳು ಬಂದಿದ್ವು, ಹಾರಾಡ್ತಾ ಇದ್ರು. ಬಟ್ ಈಗ ನಾವು ಕಟ್ ಮಾಡಿದ್ದೀವಿ ಅಂತ ಬಿಜೆಪಿಯವರು ಹೇಳ್ಕೊಳ್ತಾ ಇದ್ದಾರೆ. ಬಟ್ ಅವ್ರಿಗೆ ರೆಕ್ಕೆ ಕಟ್ ಮಾಡೋಕ್ಕಾಗಿಲ್ಲ. ಇದು ರೆಕ್ಕೆಗಳನ್ನು ಇನ್ನೊಂಚೂರು ಸ್ವತಂತ್ರವಾಗಿ ಬಿಚ್ಚಿ ಹಾರಾಡ್ತಾ ಇವೆ ಈಗ. ಕಾರಣ ಅವ್ರಿಗೆ ಬೇಕಿದ್ದು ಅದೇ, ಉಚ್ಚಾಟನೆ ಮಾಡಲಿ ಅಂತಾನೆ ಅವಾಗವಾಗ ಮುಖ್ಯಮಂತ್ರಿಗಳನ್ನು ಹೊಗಳ್ತಾ ಇದ್ದಿದ್ದು, ಉಪಮುಖ್ಯಮಂತ್ರಿಗಳನ್ನು ಹೊಗಳ್ತಾ ಇದ್ದಿದ್ದು, ಅವಾಗವಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಿದ್ದು. ಅದು ಬಿಜೆಪಿ ಪಕ್ಷಕ್ಕೆ ಮುಜುಗರ ತರೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಿದ್ದು. ಅದನ್ನು ಅನೇಕ ಬಾರಿ ಹೇಳಿದರು, ಸುಧಾರಿಸ್ಕೊಳ್ಳಿ ಅಂತ ಹೇಳಿ. ಬಟ್ ಅದು ಯಾವುದು ಸುಧಾರಿಸಿಕೊಳ್ಳುವ ಲಕ್ಷಣಗಳು ಕಾಣದೇ ಇದ್ದಾಗ ಈಗ ಫೈನಲಿ ಅವರಿಬ್ಬರನ್ನ ಕೂಡ ಉಚ್ಚಾಟನೆಯನ್ನ ಗೊಳಿಸಲಾಗಿದೆ. ಈ ಮೂಲಕವಾಗಿ ಬಿಜೆಪಿಯ ಬಲ, ನಂಬರ್ಸ್ಗಳು ಕೂಡ ಕಡಿಮೆ ಆಗಿದೆ. 65ರಿಂದ 62ಕ್ಕೆ ಕುಸಿದಿದೆ. 3 ಶಾಸಕರನ್ನ ಈಗ ಉಚ್ಚಾಟನೆ ಮಾಡಿರೋದ್ರಿಂದ, ಆ ಕಡೆಗೆ ಯತ್ನಾಳ್ ಅವರು, ಈ ಕಡೆಗೆ ಸೋಮಶೇಖರ್ ಅವರು, ಈ ಕಡೆಗೆ ಹೆಬ್ಬಾರ್ ಅವರು, 3ರನ್ನು ಕೂಡ ಈಗ ಉಚ್ಚಾಟನೆಯನ್ನ ಮಾಡಿರೋದು. ಉಚ್ಚಾಟನೆ ಮಾಡಿದ್ದು ಒಳ್ಳೆಯದೇ ಆಯಿತು ಅಂತಾರೆ.